ಹಲೋ ಆಲ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕೀರ್ತಿಸ್ ವ್ಲಾಗ್ಸ್ ಕನ್ನಡ. ನಾನಿವತ್ತು ಮಾಡ್ತಾ ಇರೋದು ಬ್ಯಾಗ್ಸ್ ಕಲೆಕ್ಷನ್ಸ್ ವಿಡಿಯೋ. ತುಂಬ ದಿನದಿಂದ ಅಂದ್ಕೊಳ್ತಿದ್ದೆ ಬ್ಯಾಗ್ಸ್ ಕಲೆಕ್ಷನ್ಸ್ ವಿಡಿಯೋ ಮಾಡಬೇಕು ಅಂತ, ಆದರೆ ಟೈಮ್ ಸಿಕ್ಕಿರಲಿಲ್ಲ. ನನ್ನ ಹತ್ರ ಸುಮಾರಷ್ಟು ಬ್ಯಾಗ್ಗಳಿದೆ, ಆಲ್ಮೋಸ್ಟ್ 20 to 25 ಬ್ಯಾಗ್ಸ್ ಇದೆ ನನ್ನ ಹತ್ರ. ಬ್ಯಾಗ್ಸ್ ಜೊತೆಗೆ ಕ್ಲಚಸ್ ಕೂಡ ನಾನಿವತ್ತು ಆ್ಯಡ್ ಮಾಡ್ತಾ ಇದ್ದೀನಿ ವಿಡಿಯೋದಲ್ಲಿ. ಹಾಗಾದರೆ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನಂದೊಂದು ಪುಟ್ಟ ರಿಕ್ವೆಸ್ಟ್ ಏನಂದರೆ, ನನ್ನ ವಿಡಿಯೋನ ನೋಡ್ತೀರಾ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇನ್ನು ನಾನು ಮೊದಲಿಗೆ ಕ್ಲಚಸ್ಸಿಂದ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೀವಿಲ್ಲಿ ನೋಡ್ತಾ ಇರೋದು ಗ್ರೇ ಕಲರ್ ಕ್ಲಚ್. ಇದರಲ್ಲಿ ಅಲ್ಲಲ್ಲೇ ಒಂದು ಪುಟಾಣಿ ಸ್ಟಿಕ್ಕರ್ ಥರ ಬಂದಿದೆ, ನೋಡ್ತಾ ಇರ್ಬೋದು. ನೀವಿದು ಒಂದು ಸಿಂಪಲ್ ಆ್ಯಂಡ್ ಎಲಿಗೆಂಟ್ ಕ್ಲಚ್ ಅಂತಲೇ ಹೇಳ್ಬೋದು. ಇಲ್ಲಿ ನನಗೆ ಲಾಕ್ ಬಟನ್ ಕೊಟ್ಟಿದ್ದಾರೆ, ಸೊ ಇದನ್ನು ಹೀಗೆ ಜಸ್ಟ್ ಓಪನ್ ಮಾಡೋದು ಅಷ್ಟೇ. ಆ್ಯಂಡ್ ಇಲ್ಲಿ ಕೂಡ ನಾನು ಐಟಮ್ಸ್ನ, ಮೊಬೈಲ್ ಅದು ಇದು ನಾನು ಇಟ್ಕೊಂಡು ಮ್ಯಾರೇಜ್ ಫಂಕ್ಷನ್ಸ್ನ ಅಟೆಂಡ್ ಮಾಡ್ತೀನಿ. ಇದು ಒಂದು ಗ್ರೇ ಕಲರ್ ಕ್ಲಚ್. ನೆಕ್ಸ್ಟು ನಾನು ಇದೇ ಕಾನ್ಸೆಪ್ಟಲ್ಲಿ ಗ್ಲಿಟರ್ ಕಲರ್ದೊಂದು ಕ್ಲಚ್ ತೊಗೊಂಡಿದ್ದೀನಿ. ಇದು ಗೋಲ್ಡಲ್ಲಿ ಗ್ಲಿಟರ್ ಶೇಡ್ ಇದೆ, ನೀವೇ ನೋಡ್ತಾ ಇರ್ಬೋದು. ತುಂಬಾ ಚೆನ್ನಾಗಿದೆ. ನಾನು ಇದನ್ನು ಎರಡೂ ಅಮೆಝಾನಿಂದ ಪರ್ಚೇಸ್ ಮಾಡಿದ್ದೆ. ಲಿಂಕ್ ಬೇಕಾದರೆ ನಾನು ಶೇರ್ ಮಾಡ್ತೀನಿ, ಕೇಳಿ. ಇದು ಬಂದುಬಿಟ್ಟು ಸೇಮ್ ಅದೇ ಥರನೇ, ಜಸ್ಟ್ ಟಾಪಲ್ಲಿ ಹಿಂಗೆ ಓಪನ್ ಮಾಡಿದ್ರೆ ಆಯಿತು. ಓಪನ್ ಮಾಡಿ ತೋರಿಸ್ತೀನಿ ನಾನು ನಿಮಗೆ. ಜಸ್ಟ್ ಲೈಕ್ ದಿಸ್, ಈ ಥರ ಓಪನ್ ಮಾಡ್ಬೋದು. ಇದಕ್ಕೆ ಸ್ಲಿಂಗ್ ಕೂಡ ಬರುತ್ತೆ. ಸ್ಲಿಂಗ್ನ ನಾನು ಸಪ್ರೇಟಾಗಿ ಎಲ್ಲಾದರೂ ಈ ಥರ ಹಾಕ್ಕೊಂಡು ಹೋಗ್ಬೇಕಂದ್ರೆ ಯೂಸ್ ಮಾಡ್ತೀನಿ, ಇಲ್ಲಾಂದರೆ ನಾನು ಜಸ್ಟ್ ಹಿಂಗೆ ಕ್ಯಾರಿ ಮಾಡ್ತೀನಿ. ಇಷ್ಟೇ ಇದು. ನೆಕ್ಸ್ಟ್ ನಾನು ಮತ್ತೆ ಗ್ಲಿಟರ್ ಬ್ಲೇಸಲ್ಲೇ ಕಾಪರ್ ಶೇಡ್ ಇರೋ ಪರ್ಸ್ನ ಯೂಸ್ ಮಾಡ್ತಾ ಇದ್ದೀನಿ. ಇದು ಬಂದ್ಬಿಟ್ಟು ಒನ್ ಆಫ್ ಮೈ ಫೇವ್ರೆಟ್ ಅಂತಲೇ ಹೇಳ್ಬೋದು. ಜಸ್ಟ್ ಫಂಕ್ಷನ್ಸ್ಗೆ ಅಲ್ಲಿ ಇಲ್ಲಿ ಹೋದಾಗ ಮೊಬೈಲ್, ಜಸ್ಟ್ ಲಿಟಲ್ ಅಮೌಂಟ್ ಆಫ್ ಕ್ಯಾಶ್ನ ನಾವು ಇದರಲ್ಲಿ ಸ್ಟೋರ್ ಮಾಡ್ಕೊಳ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ಈ ಶೇಪ್ ಕೂಡ ನಮಗೆ ಸ್ಯಾರೀಸ್ ಜೊತೆ ಒಳ್ಳೆ ವೈಬ್ ಕೊಡುತ್ತೆ ಅಂತ ಹೇಳ್ಬೋದು. ಇದರಲ್ಲೇ ನಾನು ಇನ್ನೊಂದು ಕಲರ್ನ ಇಟ್ಕೊಂಡಿದ್ದೀನಿ, ಅದು ಬಂದು ಸಿಲ್ವರ್ ಶೇಡಲ್ಲಿದೆ. ಅದು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಹಿಯರ್ ಇಟ್ ಇಸ್. ಸೊ ಇದು ಸಿಲ್ವರ್ ಶೇಡಲ್ಲಿದೆ, ಸೇಮ್ ಟೈಪ್, ಕಲರ್ ಮಾತ್ರ ಚೇಂಜ್ ಅಷ್ಟೇ. ಇದು ಸಿಲ್ವರ್ ಶೇಡಲ್ಲಿ ಬರುತ್ತೆ, ನೋಡ್ತಾ ಇರ್ಬೋದು. ಇದರಲ್ಲಿ ನಾನು ಐಟಮ್ಸ್ನ ಸ್ಟೋರ್ ಮಾಡ್ಕೊಂಡು ಹೋಗ್ತೀನಿ. ಲೈಕ್ ಈಗ ಸದ್ಯಕ್ಕೆ ಈ ಪೌಚಲ್ಲಿ ನನ್ನದೊಂದು ಕಾಜಲ್ ಇದೆ. ಸೊ ಈ ಥರ ನಾನು ಏನಾದರೂ ಪುಟ್ಟ ಐಟಮ್, ಲಿಪ್ಸ್ಟಿಕ್ಕು ಅದೇ ಬೇಕಾದ್ರೆ ತೊಗೊಂಡು ಹೋಗ್ತೀನಿ. ಇದು ಸಿಲ್ವರ್ ಗ್ಲಿಟರ್ ಕ್ಲಚ್ ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟ್ ನಾನು ಈ ಕ್ಲಚ್ನ ನಾನು ಗೋವಾದಿಂದ ಪರ್ಚೇಸ್ ಮಾಡಿದ್ದು. ಅಂದರೆ ಲೈಕ್ ನನ್ನ ಸಿಸ್ಟರ್ ಗೋವಾಗೆ ಹೋಗಿದ್ರು, ಸೊ ಅವ್ರು ಅಲ್ಲಿಂದ ನನಗೆ ಪರ್ಚೇಸ್ ಮಾಡ್ಕೊಂಡು ತೊಗೊಂಡು ಬಂದಿದ್ರು. ಇದು ತುಂಬಾ ಸ್ಟ್ರೆಂತ್ ಇದೆ ಪೌಚು, ನೀವೇ ನೋಡ್ತಾ ಇರ್ಬೋದು ಡಿಸೈನ್ ಹೇಗಿದೆ ಅಂತ. ತುಂಬಾ ಚೆನ್ನಾಗಿದೆ ಡಿಸೈನ್ಸು, ಫುಲ್ಲು ಬೀಡ್ಸ್ ವರ್ಕಿಂದ ಡಿಸೈನ್ ಮಾಡಿದ್ದಾರೆ. ತುಂಬ ಎಲಿಗೆಂಟ್ ಆಗಿದೆ. ಇನ್ನು 2 ಕಂಪಾರ್ಟ್ಮೆಂಟ್ ಇದೆ ಇದರಲ್ಲಿ, ನೋಡ್ತಾ ಇರ್ಬೋದು 2 ಕಂಪಾರ್ಟ್ಮೆಂಟ್ ಇದೆ. ತುಂಬಾ ಚೆನ್ನಾಗಿದೆ ಇದು ಕೂಡ. ನೆಕ್ಸ್ಟ್ ನಾನು ಇದೇ ಪ್ಯಾಟರ್ನಲ್ಲಿ ಇನ್ನೊಂದು ತೋರಿಸ್ತೀನಿ. ಸೊ ಇದು ಲೈನ್ಸ್ ಆಗಿ ನನಗೆ ಬೀಡ್ ವರ್ಕಲ್ಲಿ ಮಾಡಿದ್ದಾರೆ. ಅದು ಕೂಡ ಸೇಮ್ ಬೀಡ್ ವರ್ಕ್, ಬಟ್ ಇನ್ ಡಿಫ್ರೆಂಟ್ ಪ್ಯಾಟರ್ನ್. ಇದಕ್ಕೆ ನೋಡಿ, ಸೊ ಇದು ಕೂಡ ಸೇಮ್ ಅದೇ ಕಾನ್ಸೆಪ್ಟಲ್ಲಿದೆ, ಬಟ್ ಡಿಫ್ರೆಂಟ್ ಪ್ಯಾಟರ್ನಲ್ಲಿ ಮಾಡಿಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿದೆ. ಇದು ಕೂಡ ನಮ್ಮ ಸಿಸ್ಟರ್ ಗೋವಾಯಿಂದನೇ ಪರ್ಚೇಸ್ ಮಾಡ್ಕೊಂಡು ಬಂದಿದ್ರು. ಸೊ ಅವರಿಗೆ ಬ್ಯಾಗ್ಸ್ ಮೇಲೆ ಸ್ವಲ್ಪ ಕ್ರೇಜ್ ಜಾಸ್ತಿ, ಅದರಿಂದ ಅವರು ಆಲ್ಮೋಸ್ಟ್ ನನಗೆ ಏನೇ ಗಿಫ್ಟ್ನ ಪರ್ಚೇಸ್ ಮಾಡ್ಕೊಂಬಂದರು ಬ್ಯಾಗ್ ಈ ಥರನೇ ತೊಗೊಂಡು ಬಂದು ಕೊಡ್ತಾರೆ. ಸೊ ಇದು ಕೂಡ ಗೋವಾಯಿಂದ ತಂದಿದ್ದು. ನೆಕ್ಸ್ಟ್ ನಾನು ಈಗ ಇನ್ನೊಂದು ಕ್ಲಚನ್ನು ತೋರಿಸ್ತೀನಿ. ಇದು ನನಗೆ ಬೇಬಿ ಪಿಂಕ್ ಕಲರ್ ತುಂಬಾ ಇಷ್ಟ ಆಯಿತು ಅಂತ ಹೇಳಿ ಪರ್ಚೇಸ್ ಮಾಡಿದ್ದು. ಸೊ ಇದು ನಾನು ಯೂಶ್ವಲಾಗಿ ಎಲ್ಲನ ಹೋದರೆ ಕ್ಯಾರಿ ಮಾಡ್ತಾ ಇರ್ತೀನಿ. ಜಸ್ಟ್ ಲೈಕ್ ಹ್ಯಾಂಡಿ, ತುಂಬ ಹ್ಯಾಂಡಿ ಅನಿಸುತ್ತೆ ನನಗೆ ಇದು. ಆ್ಯಂಡ್ ಇದರಲ್ಲಿ ನಾನು ಸ್ವಲ್ಪ ಕ್ಯಾಶು ಅದು ಇದು ಇಟ್ಕೊಂಡು ಓಡಾಡ್ತೀನಿ. ಜಸ್ಟ್ ಲೈಕ್ ದಿಸ್, ಸ್ವಲ್ಪ ಕ್ಯಾಶು ಅದು ಇದು ಇಟ್ಕೊಂಡು ಓಡಾಡ್ತೀನಿ. ಎಮರ್ಜೆನ್ಸಿ ಪರ್ಸಸ್ ನನ್ನ ಪರ್ಪಸ್ಗೆ, ನನ್ನ ಜೊತೆ ನನ್ನ ಮಗಳು ಕೂಡ ಆಚೆ ಬರ್ತಾ ಇರ್ತಾಳೆ. ಸೊ ಅವಳ ಜೊತೆ ನಾನು ಆಚೆ ಹೋಗ್ಬೇಕಾದ್ರೆ ಲೈಕ್ ಫೋಟೋಸ್ ಅದು ಇದು ನಾನು ಇದರಲ್ಲಿ ಇಟ್ಕೊಂಡು ಓಡಾಡ್ತೀನಿ. ಸೊ ಇದು ಒಂದು ಸ್ಮಾಲ್ ಕ್ಲಚ್ ನನ್ನ ಹತ್ರ ಇರೋದ್ರಲ್ಲಿ. ನೆಕ್ಸ್ಟು ಹ್ಯಾಂಡ್ ಬ್ಯಾಗ್ಸ್ಗೆ ಹೋಗೋಣ. ಈಗ ಹ್ಯಾಂಡ್ ಬ್ಯಾಗ್ಸಲ್ಲಿ ಪುಟ್ಟ ಹ್ಯಾಂಡ್ ಬ್ಯಾಗ್ಸಿಂದ ಸ್ಟಾರ್ಟ್ ಮಾಡ್ತೀನಿ. ಇದು ಬಂದ್ಬಿಟ್ಟು ಒನ್ ಆಫ್ ಮೈ ಫೇವ್ರೆಟ್ ಹ್ಯಾಂಡ್ ಬ್ಯಾಗ್ ಅಂತಲೇ ಹೇಳ್ಬೋದು. ಸಿನ್ಸ್ ನನಗೆ ಈ ಫ್ಲವರ್ ಡಿಸೈನ್ಸ್ ತುಂಬಾ ಇಷ್ಟ ಈ ಹ್ಯಾಂಡ್ ಬ್ಯಾಗಲ್ಲಿ. ಬಟ್ ಈಗ ಇದು ಹ್ಯಾಂಡ್ ಬ್ಯಾಗ್ ನಂದಲ್ಲ, ನನ್ನ ಸಿಸ್ಟರ್ದು. ಸೊ ಅವರು ಎವ್ರಿ ಡೇ ವಾಕಿಂಗ್ ಹೋಗ್ಬೇಕಾದ್ರೆ ಈ ಹ್ಯಾಂಡ್ ಬ್ಯಾಗ್ನ ಕ್ಯಾರಿ ಮಾಡ್ತಾರೆ ಅವ್ರ ಜೊತೆಲಿ. ಸೊ ಅವ್ರಿಗೆ ಏನೇನು ಬೇಕು ಅದನ್ನೆಲ್ಲ ಇದರಲ್ಲಿ ಇಟ್ಕೊಂಡು ಅವರು ಕ್ಯಾರಿ ಮಾಡ್ತಾರೆ. ಇದರಲ್ಲಿ 2 ಕಂಪಾರ್ಟ್ಮೆಂಟ್ ಇದೆ. ಸೊ ನೋಡ್ತಾ ಇರ್ಬೋದು, ಲೈಕ್ ಹೆಡ್ಸೆಟ್ ಇಟ್ಕೊಳ್ತಾರೆ, ಮೊಬೈಲ್ ಇಟ್ಕೊಳ್ತಾರೆ, ಈ ಥರ ಎಲ್ಲ ಐಟಮ್ಸ್ನು ಇದರಲ್ಲಿ ಇಟ್ಕೊಂಡು ಅವರು ಓಡಾಡ್ತಾರೆ. ಸೊ ಇದು ಅವ್ರದ್ದು ಹ್ಯಾಂಡ್ ಬ್ಯಾಗ್, ಬಟ್ ತುಂಬಾ ಕ್ಯೂಟಾಗಿದೆ ಅಂತ ಹೇಳ್ಬೋದು. ಆ್ಯಂಡ್ ಆಲ್ಮೋಸ್ಟ್ ನಮ್ಮ ಬ್ಯಾಗ್ಸ್ನ ನಾನು ನನ್ನ ಸಿಸ್ಟರ್ ಇಬ್ಬರೂ ಯೂಸ್ ಮಾಡೋದ್ರಿಂದ
ಎಲ್ಲ ಒಟ್ಟಿಗೆ ಇಟ್ಕೊಂಡಿರ್ತೀವಿ. ನೆಕ್ಸ್ಟು ನಾನು ನಿಮಗೆ ತೋರಿಸ್ತಾ ಇರೋದು ವೈಟ್ ಕಲರ್ ಸ್ಲಿಂಗ್ ಹ್ಯಾಂಡ್ ಬ್ಯಾಗ್. ಇದು ಒನ್ ಆಫ್ ಮೈ ಫೇವ್ರೆಟ್ ಅಂತಲೇ ಹೇಳ್ಬೋದು. ಬಿಕಾಸ್ ವೈಟ್ ಶೇಡ್ಸಲ್ಲಿ ಬ್ಯಾಗ್ಸ್ ತುಂಬಾ ಕೊಳೆ ಆಗುತ್ತೆ ಅಂತ ನಾನು ಜಾಸ್ತಿ ಪರ್ಚೇಸ್ ಮಾಡಲ್ಲ. ಬಟ್ ಆಫನ್ ಆಗಿ ನಾನು ಏನಾದರೂ ಬೇಜ್ ಕಲರ್ ಇಲ್ಲ ವೈಟ್ ಕಲರ್ ಡ್ರೆಸ್ಸಸ್ ಹಾಕೊಂಡಾಗ ಇದನ್ನು ನಾನು ಯೂಸ್ ಮಾಡ್ತೀನಿ. ನೋಡ್ತಾ ಇರ್ಬೋದು, ಇದು ಕೂಡ ತುಂಬಾ ಚೆನ್ನಾಗಿದೆ. ಇದರಲ್ಲೂ 2 ಕಂಪಾರ್ಟ್ಮೆಂಟ್ ಇದೆ. ಸೊ ಇಲ್ಲಿ ನಮಗೆ ಜಿಪ್ ಕೊಟ್ಟಿದ್ದಾರೆ. ಸೊ ಈ ಜಿಪ್ನ ಕೂಡ ನಾವು ಓಪನ್ ಮಾಡ್ಕೊಂಡು ಇಲ್ಲೂ ಸ್ವಲ್ಪ ಕ್ಯಾಶ್ನೆಲ್ಲ ಸ್ಟೋರ್ ಮಾಡ್ಕೋಬೋದು. ಇದು ಬಂದು ಒನ್ ಆಫ್ ಮೈ ಶಾರ್ಟ್ ಹ್ಯಾಂಡ್ ಬ್ಯಾಗಲ್ಲಿ ಇದು ಒಂದು ಆ್ಯಡ್ ಆಗುತ್ತೆ. ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇರೋದು ಇದು ಒಂದು ಲೈಕ್ ಇಟ್ ಈಸ್ ಅ ವೆರಿ ಕಾಸ್ಟ್ಲಿ ಬ್ಯಾಗ್ ಅಂತ ಹೇಳ್ಬೋದು. ಈ ಬ್ಯಾಗ್ ಆಲ್ಮೋಸ್ಟ್ ಇಷ್ಟೇ ಇದೆ, ಬಟ್ ಇದಕ್ಕೆ ನಾನು ಆಲ್ಮೋಸ್ಟ್ 3000 rupees ಮೇಲೇ ಪೇ ಮಾಡಿದ್ವಿ. ನಾವು ಈ ಬ್ಯಾಗ್ನ ಪಾಂಡಿಚೇರಿಯಿಂದ ಪರ್ಚೇಸ್ ಮಾಡ್ಕೊಂಬಂದಿದ್ವಿ. ಸೊ ಅಲ್ಲಿ ನಾವು ಟ್ರಿಪ್ಪಿಗೆ ಹೋದಾಗ ನಾವು ಪಾಂಡಿಚೇರಿಯಲ್ಲಿ ಈ ಬ್ಯಾಗ್ನ ಪರ್ಚೇಸ್ ಮಾಡ್ಕೊಂಬಂದಿದ್ದು. ಕಂಪಾರ್ಟ್ಮೆಂಟ್ ಬಂದು ಒಂದೇ ಇದೆ, ಬಟ್ ಬ್ಯಾಗ್ ಮಾತ್ರ ತುಂಬಾ ಸ್ಟ್ರಾಂಗ್ ಆಗಿದೆ. ತುಂಬ ಜಿಪ್ಪೆಲ್ಲ ಅಷ್ಟೇ ತುಂಬ ಗಟ್ಟಿಯಾಗಿದೆ. ಇದು ಲೈಕ್ ನೀವೇ ನೋಡ್ತಾ ಇರ್ಬೋದು. ಆ್ಯಂಡ್ ಬ್ಯಾಗ್ ಮೇಲೆ ಇದು ಕಾಕ್ನ ಎಂಬ್ರಾಯ್ಡ್ರಿ ಪ್ರಿಂಟ್ ಮಾಡಿದ್ದಾರೆ. ಆ್ಯಂಡ್ ಈ ಡಿಸೈನ್ ಕೂಡ ಬ್ಯಾಗಲ್ಲಿ ಬಂದಿದೆ. ಲೈಕ್ ಇಫ್ ಅಟ್ ಆಲ್ ಬೀಚ್ ಸೈಡ್ ಎಲ್ಲಾದರೂ ನಾವು ಹೋದಾಗ ಆ ಥರ ಯೂಸ್ ಮಾಡೋಕ್ಕೆ ಚೆನ್ನಾಗಿರುತ್ತೆ. ಸೊ ಇದು ಒನ್ ಆಫ್ ಮೈ ಫೇವ್ರೆಟ್ ಬ್ಯಾಗ್ ಅಂತಲೇ ಹೇಳ್ಬೋದು. ಇದು ನನಗೆ ತುಂಬ ಹ್ಯಾಂಡಿ ಅನಿಸುತ್ತೆ ಆ್ಯಂಡ್ ವೇಟ್ಲೆಸ್ ಅನಿಸುತ್ತೆ ಆ್ಯಂಡ್ ವೆರಿ ಸಾಫ್ಟ್ ಆಗಿದೆ ಬ್ಯಾಗ್ ಕೂಡ. ನೆಕ್ಸ್ಟ್ ನಾನು ಹೋಗ್ತಾ ಇರೋದು ಈ ಬ್ಲ್ಯಾಕ್ ಬ್ಯಾಗು. ಸೊ ಇದು ಬಂದ್ಬಿಟ್ಟು ನಮಗೆ ವರ್ಕ್ ತುಂಬಾ ಚೆನ್ನಾಗಿದೆ. ಇದನ್ನು ನಾವು ಧರ್ಮಸ್ಥಳದಲ್ಲಿ ಪರ್ಚೇಸ್ ಮಾಡಿದ್ದು ಶಾಪಲ್ಲಿ. ಸೊ ಈ ಬ್ಯಾಗಲ್ಲಿ ನನಗೆ ತುಂಬಾ ಕಂಪಾರ್ಟ್ಮೆಂಟ್ ಕೊಟ್ಟಿದ್ದಾರೆ. ಲೈಕ್ 1 ಕಂಪಾರ್ಟ್ಮೆಂಟ್, 2, 3 ಕಂಪಾರ್ಟ್ಮೆಂಟ್, ಮತ್ತು ಹಿಂದೆ ಒಂದು 4, 5 ಟೋಟಲ್ 5 ಕಂಪಾರ್ಟ್ಮೆಂಟ್ ಇದೆ ಈ ಬ್ಯಾಗಲ್ಲಿ. ಇದು ಕೂಡ ತುಂಬಾ ಬ್ಯಾಗ್ ಚೆನ್ನಾಗಿದೆ ಅಂತ ಹೇಳ್ಬೋದು. ಲಾಟ್ ಆಫ್ ಐಟಮ್ಸ್ನ ನಾವು ಇಟ್ಕೊಂಡು ಓಡಾಡ್ಬೋದು. ಅಂದರೆ ಏನಂದರೆ ನಾವೀಗ ಲಾಂಗ್ ಟ್ರಿಪ್ ಹೋದಾಗ ನಮ್ಮ ಕೈಯಲ್ಲಿ ಯಾವಾಗಲೂ ಒಂದು ಹ್ಯಾಂಡ್ ಬ್ಯಾಗ್ ಇರಲೇಬೇಕಾಗತ್ತೆ. ಸೊ ಆ ಟೈಮಲ್ಲಿ ಕ್ಯಾಶು, ಮೊಬೈಲು, ATM ಕಾರ್ಡ್ಸ್ ಎಲ್ಲನೂ ನಾವು ಈ ಬ್ಯಾಗಲ್ಲಿ ಹಾಕ್ಕೊಂಡು ಜಸ್ಟ್ ಈ ಥರ ಹಾಕೊಂಡ್ಬಿಟ್ರೆ ಇಟ್ಸ್ ಲೈಕ್ ಟೋಟಲಿ ಕಂಪ್ಲೀಟ್ ಫುಲ್ ಐಟಮ್ ನಮ್ಮ ಜೊತೆ ಇದ್ದಂಗೆ ಫೀಲ್ ಆಗುತ್ತೆ. ಸೊ ಇದು ಒನ್ ಆಫ್ ಮೈ ಫೇವ್ರೆಟ್ ಬ್ಯಾಗ್ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಬಂದ್ಬಿಟ್ಟು ಈ ಬ್ಯಾಗು. ಇದು ತುಂಬ ಹಳೆ ಬ್ಯಾಗು, ಬಟ್ ಆಗಿನ ಕಾಲದಲ್ಲಿ ಇದು ಸ್ವಲ್ಪ ಟ್ರೆಂಡ್ ಇತ್ತು. ಇಲ್ಲೊಂದು ಬುಷ್ ಕೂಡ ಬರುತ್ತೆ, ಬಟ್ ಅದೀಗ ಆಲ್ರೆಡಿ ಕಿತ್ಕೊಂಡು ಹೋಗಿದೆ. ಬಟ್ ಈ ಬ್ಯಾಗ್ ಕೂಡ ಒನ್ ಆಫ್ ಮೈ ಫೇವ್ರೆಟ್ ಅಂತ ಹೇಳ್ಬೋದು. ನಾನು ತುಂಬ ವರ್ಷಗಳಿಂದ ಯೂಸ್ ಮಾಡ್ಕೊಂಡ್ಬಂದಿರೋ ಬ್ಯಾಗ್ ಇದು. ಸೊ ನೋಡ್ತಾ ಇರ್ಬೋದು ನೀವು, ಇದು ಗ್ರೀನ್ ಶೇಡಲ್ಲಿದೆ. ಇದು ಕೂಡ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ನೆಕ್ಸ್ಟ್ ಬಂದ್ಬಿಟ್ಟು ಈ ಬ್ಯಾಗು. ಇದು ತುಂಬಾ ಕ್ಯೂಟ್ ಬ್ಯಾಗ್, ತುಂಬ ಚಿಕ್ಕದು ಬಟ್ ವೆರಿ ಕ್ಯೂಟ್ ಆಗಿದೆ. ಇದು ಬಂದ್ಬಿಟ್ಟು ನನ್ನ ಫ್ರೆಂಡ್ ಒಬ್ಬರು ನನಗೆ ಇಂಡೋನೇಷ್ಯಾದಿಂದ ಗಿಫ್ಟಾಗಿ ಕೊಟ್ಟಿದ್ರು. ಸೊ ಇದನ್ನು ನಾನು ಇನ್ನೂ ಯೂಸ್ ಮಾಡಿಲ್ಲ, ಬಟ್ ಬ್ಯಾಗ್ ತುಂಬ ಎಲಿಗೆಂಟ್ ಆಗಿದೆ. ನೀವೇ ನೋಡ್ತಾ ಇರ್ಬೋದು. ಇದರಲ್ಲಿ ನಾನು ಸ್ಲಿಂಗ್ ಕೂಡ ಆ್ಯಡ್ ಅಪ್ ಮಾಡಿದ್ದಾರೆ, ಬಟ್ ನಾನು ಇನ್ನೂ ಬ್ಯಾಗ್ ಯೂಸೇ ಮಾಡಿಲ್ಲ. ಬಟ್ ಈ ಚಿಕ್ಕ ಬ್ಯಾಗಲ್ಲಿ ಆಲ್ಮೋಸ್ಟ್ 4 ಕಂಪಾರ್ಟ್ಮೆಂಟ್ಸ್ ಇದೆ. ಸೊ ಅದೇ ಇದು ಬ್ಯಾಗ್ದು ಒಂಥರ ಲೈಕ್ ಯುನೀಕ್ ಸ್ಪೆಷಾಲಿಟಿ ಅಂತಲೇ ಹೇಳ್ಬೋದು. ನೀವೇ ನೋಡ್ತಾ ಇರೋದು ಬ್ಯಾಗು ಯಾವ ರೀತಿ. ಬಟ್ ಬ್ಯಾಗ್ ತುಂಬಾ ಗಟ್ಟಿ ಇದೆ, ನೋಡ್ಬೋದು ನೀವು. ಬ್ರೌನ್ ಶೇಡಲ್ಲಿದೆ, ತುಂಬಾ ಗಟ್ಟಿ ಇದೆ ಅಂತ ಹೇಳ್ಬೋದು. ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇರೋ ಬ್ಯಾಗ್ ಬಂದ್ಬಿಟ್ಟು ಇದು ಕೂಡ ಲೈಕ್ ಇಟ್ಸ್ ಮಲ್ಟಿ ಕಲರ್ ಬ್ಯಾಗ್. ಜಸ್ಟ್ ಲೈಕ್ ನಾವು ಒಂದು ವಾಟರ್ ಬಾಟಲ್ ಮತ್ತು ನಾನೇನಾದರೂ ನನ್ನ ಮಗುದು ಒಂದು ಸೆಟ್ ಆಫ್ ಡ್ರೆಸ್ ಎಲ್ಲ ಕ್ಯಾರಿ ಮಾಡಬೇಕು ಅಂದರೆ ಇದು ತುಂಬ ಕಂಫರ್ಟಬಲ್ ಅಂತ ಅನಿಸುತ್ತೆ ನನಗೆ. ನೋಡ್ಬೋದು ಬ್ಯಾಗ್ ಯಾವ ರೀತಿ ಇದೆ ಅಂತ. ಲೈಕ್ ಇದರಲ್ಲೂ 2 ಕಂಪಾರ್ಟ್ಮೆಂಟ್ಸ್ ಇದೆ, ಬಟ್ ಸ್ಪೇಸ್ ಜಾಸ್ತಿ ಇದೆ. ಸೊ ದಟ್ ಈಸ್ ದ ಒನ್ ಅಡ್ವಾಂಟೇಜ್. ಸ್ಪೇಸ್ ಜಾಸ್ತಿ ಇದೆ, ಬಟ್ ನಾನು ಇನ್ನೂ ಒಂದು ಸತಿನೂ ಯೂಸ್ ಮಾಡಿಲ್ಲ. ಸೊ ಯೂಸ್ ಮಾಡಿದಾಗ ನಾನು ನಿಮಗೆ ಈ ಬ್ಯಾಗ್ ಇನ್ಫಾರ್ಮೇಷನ್ ಏನಾರ ಬೇಕು ಅಂದರೆ ನೀವು ನನಗೆ ಶೇರ್ ಮಾಡ್ಬೋದು. ನೀವೇ ನೋಡ್ತಾ ಇರ್ಬೋದು, ತುಂಬಾ ಸ್ಪೇಸ್ ಇದೆ. ಆಲ್ಮೋಸ್ಟ್ 3 ಕಂಪಾರ್ಟ್ಮೆಂಟ್ಸ್ ಇರುವಂತಹ ಬ್ಯಾಗ್ ಇದು. ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇರೋದು ಇಲ್ಲೊಂದಿದೆ ಸ್ಮಾಲ್ ಬ್ಯಾಗ್. ಇದನ್ನು ನಾನು ನಿಮಗೆ ತೋರಿಸ್ತೀನಿ. ಈ ಬ್ಯಾಗ್ ಬಂದ್ಬಿಟ್ಟು ನನಗೆ ಕಲರ್ ಶೇಡ್ ತುಂಬಾ ಇಷ್ಟ ಆಯಿತು ಅಂತ ಹೇಳಿ ಪರ್ಚೇಸ್ ಮಾಡಿದ್ದು. ಇದನ್ನು ನಾವು ಆಲ್ಮೋಸ್ಟ್ ಒಂದು 15 to 20 ಟೈಮ್ಸ್ ಮೇಲೆ ನಾನು ಈ ಬ್ಯಾಗ್ನ ಯೂಸ್ ಮಾಡಿದ್ದೀನಿ. ನನಗೇನಂದರೆ ಈ ಬ್ಯಾಗ್ ತುಂಬ ಇಷ್ಟ ಆಗೋದಂದರೆ ಕಂಪಾರ್ಟ್ಮೆಂಟ್ ಆ್ಯಂಡ್ ಸ್ಪೇಸ್. ತುಂಬ ಹೆವಿ ಸ್ಪೇಸ್ ಕೊಟ್ಟಿದ್ದಾರೆ ಆ್ಯಂಡ್ ಕಲರ್ ಕಾಂಬಿನೇಷನ್ ಕೂಡ ತುಂಬಾ ಚೆನ್ನಾಗಿದೆ. ಸೊ ಎಲ್ಲಾದರೂ ಆಫೀಸ್ ವೇರ್ಗೆ ಕ್ಯಾರಿ ಮಾಡ್ತೀವಿ ಅಂದರೆ ಇಟ್ ಈಸ್ ಬೆಸ್ಟ್ ಅಂತ ಹೇಳ್ಬೋದು. ಇನ್ನು ಇಲ್ಲಿ ನಮಗೆ ಥ್ರೆಡ್ ಕೊಟ್ಟಿದ್ದಾರೆ, ನಾನೀಗ ಥ್ರೆಡ್ನ ರಿಮೂವ್ ಮಾಡಿ ಇಟ್ಟಿದ್ದೀನಿ. ಸೊ ಇದು ಒಂದು ಬ್ಯಾಗ್ ಆಗಿರುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಲಾಂಗ್ ಬ್ಯಾಗ್ಸ್ನ ಇವಾಗ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ. ಇನ್ನು ಲಾಂಗ್ ಬ್ಯಾಗ್ಸಲ್ಲಿ ಫಸ್ಟ್ ಬ್ಯಾಗ್ನ ನಾನು ಇದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಈ ಬ್ಯಾಗ್ ಬಂದುಬಿಟ್ಟು ಆಫೀಸ್ ಯೂಸ್ಗೆ ತುಂಬಾ ಚೆನ್ನಾಗಿದೆ. ಆ್ಯಂಡ್ ನೋಡ್ಬೋದು ನೀವು, ಇದು ಲೈಕ್ ವೆರಿ ಎಲಿಗೆಂಟ್ ಬ್ಯಾಗ್ ಅಂತ ಹೇಳ್ಬೋದು. ಅಂದರೆ ನಾವು ಏನಾನ ಐಟಮ್ಸ್ ಇಟ್ಕೊಂಡು ಪರ್ಚೇಸ್ ಮಾಡಬೇಕು ಅಂದರೆ
ದಿಸ್ ಈಸ್ ಲೈಕ್ ಸೊ ಇದ್ರ ಮೇಲೆ ಇಲ್ಲೇ ಬರೆದಿದ್ದಾರೆ ಬ್ಯಾಗ್ ಮೇಲೆ ಮೇಡ್ ಇನ್ ಥೈಲ್ಯಾಂಡ್ ಅಂತ. ಸೊ ಈ ಬ್ಯಾಗ್ನ ನಾವು ಥೈಲ್ಯಾಂಡ್ ಟ್ರಿಪ್ಪಿಗೆ ಹೋದಾಗ ಪರ್ಚೇಸ್ ಮಾಡ್ಕೊಂಬಂದಿದ್ದು. ಅಂದರೆ ಈ ಬ್ಯಾಗ್ ಬಂದರೆ ತುಂಬ ಟೈಟ್ ಆಗಿದೆ ಆ್ಯಂಡ್ ಸ್ಪೇಸ್ ಕಂಪಾರ್ಟ್ಮೆಂಟ್ ಜಾಸ್ತಿ ಇದೆ ಬಟ್ ಸ್ಪೇಸ್ ಕಮ್ಮಿ ಇದೆ. ಏನೋ ಪೇಪರ್ ಇಟ್ಟಿದ್ದೀನಿ. ಕಂಪಾರ್ಟ್ಮೆಂಟ್ ಜಾಸ್ತಿ ಇದೆ ಬಟ್ ಸ್ಪೇಸ್ ಕಮ್ಮಿ ಇದೆ. ಬಟ್ ಆಫೀಸ್ ವೇರ್ಗೆ ವೆರಿ ಎಲಿಗೆಂಟ್ ಅಂತ ಹೇಳ್ಬೋದು. ಇದಕ್ಕೆ ಸ್ಲಿಂಗ್ ಕೂಡ ಬರುತ್ತೆ, ಸ್ಲಿಂಗ್ ಕೂಡ ಇದೆ ಈ ಬ್ಯಾಗಿಗೆ. ಇದು ಈ ಬ್ಯಾಗ್ ಸ್ಪೆಷಾಲಿಟಿ ಏನಂದರೆ ಆಫೀಸ್ ವೇರ್ಗೆ ಚೆನ್ನಾಗಿದೆ ಅಂತ ಹೇಳ್ಬೋದು. ನೆಕ್ಸ್ಟ್ ಬಂದ್ಬಿಟ್ಟು ಈ ಬ್ಯಾಗು ನಾನು ಇದನ್ನು ಫ್ಲಿಪ್ಕಾರ್ಟಲ್ಲಿ ಪರ್ಚೇಸ್ ಮಾಡಿದ್ದು. ನೋಡಿರ್ತೀರ ನೀವೆಲ್ಲ ಈ ಬ್ಯಾಗ್ನ ಫ್ಲಿಪ್ಕಾರ್ಟಲ್ಲಿ. ಸೊ ಈ ಬ್ಯಾಗ್ ಏನಂದರೆ ಇದ್ರ ಜೊತೆಗೆ ಇನ್ನೂ ಒಂದು ಪುಟ್ಟ 2 ಬ್ಯಾಗ್ಸ್ ಬರುತ್ತೆ. ಬಟ್ ಅದು ಆಲ್ರೆಡಿ ಕಳ್ದಾಕೊಂಡ್ಬಿಟ್ಟಿದ್ದೀನಿ. ಇದೊಂದು ಬ್ಯಾಗ್ ಮಾತ್ರ ಇಟ್ಕೊಂಡಿದ್ದೀನಿ. ಬಟ್ ಇದರಲ್ಲೂ ಅಷ್ಟೇ ನನಗೆ ತುಂಬ ಲೈಕ್ 3 ಕಂಪಾರ್ಟ್ಮೆಂಟ್ ಇದೆ. ಜಸ್ಟ್ ಲೈಕ್ ಒಂದೇ ಕಂಪಾರ್ಟ್ಮೆಂಟಲ್ಲಿ 3 ಸ್ಪೇಸ್ ಇದೆ. ಸೊ ನಾನು ಎಲ್ಲಾದರೂ ಹೊರಗೆ ಹೋಗ್ಬೇಕಾದ್ರೆ ನನ್ನ ಐಟಮ್ ಇಟ್ಕೊಂಡು ಹೋಗೋಕ್ಕೆ ಬ್ಯಾಗ್ ದೊಡ್ಡದಾಗುತ್ತೆ ನೋಡಿ, ಈ ಥರ ಆಗುತ್ತೆ. ಸೊ ಇದು ಈ ಬ್ಯಾಗ್ನ ಸ್ಪೆಷಾಲಿಟಿ. ಇದು ಬೇಜ್ ಕಲರಲ್ಲಿದೆ ಅಂತ ನಾನು ಪರ್ಚೇಸ್ ಮಾಡಿದ್ದೆ. ಇದು ಒಂದು ಬ್ಯಾಗ್ ಆಗಿರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಈ ಬ್ಯಾಗು. ಸೊ ಈ ಬ್ಯಾಗ್ ಬಂದ್ಬಿಟ್ಟು ಒನ್ ಆಫ್ ಮೈ ಫೇವ್ರೇಟ್ಸ್ ಅಂತಲೇ ಹೇಳ್ಬೋದು. ಸೊ ಇದು ಕೂಡ ನಾವು ಥೈಲ್ಯಾಂಡಲ್ಲೇ ಪರ್ಚೇಸ್ ಮಾಡಿದ್ದು. ಬ್ಯಾಗ್ ತುಂಬಾ ಹೆವಿ ಇದೆ. ಸೊ ಕಂಪಾರ್ಟ್ಮೆಂಟ್ ಒಂದೇ ಇರೋದು, ಲೈಕ್ ಜಾಸ್ತಿ ಐಟಮ್ನ ಸ್ಟೋರ್ ಮಾಡೋ ಥರ ಇದೆ. ಸೊ ಇದರಲ್ಲಿ ಹಿಂದೆಗಡೆ ಒಂದು ಜಿಪ್ ಕೊಟ್ಟಿದ್ದಾರೆ ಮತ್ತು ಮುಂದೆಗಡೆ ಜಸ್ಟ್ ಲೈಕ್ ಹ್ಯಾಂಡಿ, ಇಟ್ಸ್ ವೆರಿ ಹ್ಯಾಂಡಿ. ಜಸ್ಟ್ ಈ ಥರ ವೇರ್ ಮಾಡ್ಕೊಂಡು ಹೋಗೋದು ಅಷ್ಟೇ. ಇದು ಬಂದು ಒನ್ ಆಫ್ ಮೈ ಫೇವ್ರೆಟ್ ಬ್ಯಾಗ್ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಬಂದು ಈ ಬ್ಯಾಗು. ಇದನ್ನು ನಾವು ಮಂತ್ರಿ ಮಾಲಲ್ಲಿ ಪರ್ಚೇಸ್ ಮಾಡಿದ್ದು. ಸೊ ಇದು ಬಂದ್ಬಿಟ್ಟು ವ್ಯಾನ್ ಯುನ್ಸೆನ್ ಅನ್ನೋ ಬ್ರ್ಯಾಂಡ್. ಇದು ತುಂಬಾ ಚೆನ್ನಾಗಿದೆ. ನಮ್ಗೆ ಇದರಲ್ಲಿ 2 ಶೇಡ್ಸ್ ಇತ್ತು ಬಟ್ ನಮಗೆ ಬ್ಲೂ ಮತ್ತು ಡಾರ್ಕ್ ಬ್ಲೂ ಕಾಂಬಿನೇಷನ್ ಇಷ್ಟ ಆಯ್ತು ಅಂತ ಪರ್ಚೇಸ್ ಮಾಡಿದ್ವಿ. ಆ್ಯಂಡ್ ಈ ಬ್ಯಾಗ್ ಸ್ಪೇಸ್ ನೋಡಿ ನೀವು, ಹೆವಿ ಇದೆ ಸ್ಪೇಸು. ನನಗೆ ಈ ಬ್ಯಾಗಲ್ಲಿ ಏನು ಸ್ಪೆಷಾಲಿಟಿ ಅಂದರೆ ಪುಟ್ಟ ಸ್ಮಾಲ್ ಕಂಪಾರ್ಟ್ಮೆಂಟ್ಸ್ನ ಇಲ್ಲೊಂದು ಆ ಥರ ಕೊಟ್ಟಿದ್ದಾರೆ. 3 ಕಂಪಾರ್ಟ್ಮೆಂಟ್ಸ್ನ ಕೊಟ್ಟಿದ್ದಾರೆ. ಆ್ಯಂಡ್ ಬ್ಯಾಗ್ ಕ್ವಾಲಿಟಿ ಅಂತೂ ಹೇಳೋದೇ ಬೇಡ, ಅಷ್ಟು ಚೆನ್ನಾಗಿದೆ. ಇದು ಒಂದು ಬ್ರ್ಯಾಂಡ್ ಅಂತಲೇ ಹೇಳ್ಬೋದು. ಸೊ ನನ್ನ ಹತ್ರ ಆಲ್ಮೋಸ್ಟ್ ಬ್ರ್ಯಾಂಡ್ ಐಟಮ್ಸು ಇದೆ, ನಾನ್ ಬ್ರ್ಯಾಂಡೆಡ್ ಐಟಮ್ಸು ಇದೆ. ಅದರಲ್ಲಿ ಬ್ರ್ಯಾಂಡ್ ಐಟಮ್ಸಲ್ಲಿ ಇದು ಒಂದು ಬ್ರ್ಯಾಂಡ್ ಅಂತ ಹೇಳ್ಬೋದು. ನೆಕ್ಸ್ಟು ಇನ್ನೊಂದು ಬ್ಯಾಗ್ ಇದೆ, ಒನ್ ಆಫ್ ಮೈ ಫೇವ್ರೆಟ್ ಬ್ಯಾಗ್, ಬಟ್ ನಾನಿಲ್ಲ ಯೂಸೇ ಮಾಡಿಲ್ಲ. ಸೊ ಇದು ಒಂದು ಬ್ಯಾಗ್ ಅಂತ ಹೇಳ್ಬೋದು. ಸೊ ಇದು ಬಂದ್ಬಿಟ್ಟು ಬ್ರ್ಯಾಂಡ್ ಎಸ್ ಇದು ಬಂದ್ಬಿಟ್ಟು H&M ಅವ್ರದ್ದು. ಸೊ ನೀವೇ ಇಲ್ಲಿ ನೋಡ್ತಾ ಇರ್ಬೋದು. H&M ಅವ್ರದ್ದು. ಸೊ ಇದು ನನಗೆ ಪ್ರೈಸ್ ಕಾಸ್ಟೆಡ್ ಅರೌಂಡ್ MRP ಬಂದು 2000 ಕಾಸ್ಟ್ ಮಾಡಿದೆ. ಸೊ ನನಗೆ ತುಂಬಾ ಇಷ್ಟ ಆಯಿತು ಈ ಬ್ಯಾಗು, ಬಿಕಾಸ್ ಇದ್ರದ್ದು ಸ್ಪೇಸ್ ಮಾತ್ರ ಹೆವಿ ಇದೆ. ನನ್ನ ಮಗಂದು ನನ್ನ ಮಗಳದ್ದು ಇಬ್ಬರದ್ದು ಕ್ಯಾರಿ ಮಾಡೋಕ್ಕೆ ನನಗೆ ಒನ್ ಆಫ್ ದ ಬೆಸ್ಟ್ ಬ್ಯಾಗ್ ಅಂತಲೇ ಹೇಳ್ಬೋದು. ಇದು ಬ್ಲ್ಯಾಕ್ ಶೇಡಲ್ಲಿದೆ, ನೀವೇ ನೋಡ್ತಾ ಇರ್ಬೋದು. ಸೊ ಇದು ನನ್ನ ಫೇವ್ರೆಟ್ ಬ್ಯಾಗ್ ಅಂತಲೇ ಹೇಳ್ಬೋದು. ಇದು ನನ್ನ ಬ್ಲ್ಯಾಕ್ ಕಲೆಕ್ಷನ್ಸ್ ಆಗಿರುತ್ತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಸಿ ಯು ಆಲ್ ಇನ್ ದ ಕಮಿಂಗ್ ವಿಡಿಯೋ. ನಾನು ಆ ವಿಡಿಯೋನ ಹೀಗೆ ನೋಡ್ತಾ ಇರಿ ಅಂತ ಹೇಳಿ, ಸಪೋರ್ಟ್ ಮಾಡಿ ಅಂತ ಹೇಳಿ ನನ್ನ ಈ ಪುಟ್ಟ ಬ್ಲಾಗ್ನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಬಾಯ್, ಟೇಕ್ ಕೇರ್.